ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ಈ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಈ ವಿಡಿಯೋ ಬಂದು ಲಾಸ್ಟ್ ಸಂಡೇ ವ್ಲಾಗ್ ನೋಡ್ರಿ. ಇದು ಸಂಡೇ ವ್ಲಾಗ್ನ ನಾನು ಇವತ್ತು ಶೇರ್ ಮಾಡ್ಕೊಳಕತ್ತೀನಿ. ಥರ್ಸ್ಡೇ ವ್ಲಾಗ್ ಮಾಡೀನಿ, ಆಮೇಲೆ ಫ್ರೈಡೇ ನಾನು ವ್ಲಾಗ್ ಮಾಡಲಿಲ್ಲ, ಒಂದು ದಿವಸ ರೆಸ್ಟ್ ಮಾಡೀನಿ. ಮತ್ತು ಸ್ಯಾಟರ್ಡೇನೂ ಮಾಡಲಿಲ್ಲ, ಒಂದು ಶಾರ್ಟ್ ವಿಡಿಯೋನ ಮಾಡ್ಕೊಂಡಷ್ಟೆ. ಸಂಡೇ ಮತ್ತು ವ್ಲಾಗ್ನ ಶುರು ಮಾಡ್ಕೊಂಡು ನೋಡ್ರಿ. ಬೆಳಗ್ಗೆ ನಾಷ್ಟಕ್ಕೆ ನಾನು ಇವತ್ತು ಆಲೂ ಪರೋಟ ಮಾಡಕತ್ತಿದ್ನಿ. ಹಾಗಾಗಿ ಆಲೂನೆಲ್ಲ ಇವಾಗ ಬೇಯಕ್ಕೆ ಇಡಕತ್ತೀನಿ. ಸಣ್ಣ ಹಾಗೆ ಇಟ್ಟಿದ್ನಿ, ದೊಡ್ಡ ಬೇಗ ಬೇಯಂಗಿಲ್ಲ ಅಂತೇಳಿ ಅವನ್ನ 2 ಭಾಗ ಮಾಡಿ ನೀರು ಹಾಕಿ ಇವಾಗ ಬೇಯಿಸಾಕಿ ಇಡಕತ್ತೀನಿ ನೋಡ್ರಿ. ಒಂದು 3ರಿಂದ 4 ವಿಷಲ್ ಕೂಗಿಸ್ತೀನಿ. ಆವಾಗ ಆಲೂಗಡ್ಡೆ ಸಾಫ್ಟಾಗಿ ನೀಟಾಗಿ ಬೇಯ್ತೈತಿ. ಹಂಗೆ ಗಟ್ಟಿಗೆ ಉಳಿತಂದ್ರೆ ಆಲೂ ಪರೋಟ ಲಟ್ಸುವಾಗ ಎಲ್ಲ ಹರಿದು ಬಿಡ್ತಾವೆ ಪರೋಟ. ಹಾಗಾಗಿ ಸ್ವಲ್ಪ ಮೆತ್ತಗನ ನಾವು ಬೇಯಿಸ್ಕೋಬೇಕು. ಇವಾಗ ಗೋಧಿ ಹಿಟ್ಟು ಕಲಿಸ್ಕೊಳತ್ತೇನೆ ನೋಡ್ರಿ. ಇದಕ್ಕೆ ಪರೋಟ ಮಾಡುವಾಗ ಹೋಳಿಗೆ ಹಿಟ್ಟು ಸಿಗ್ತೈತಲ್ಲ, ಹೋಳಿಗೆ ಹಿಟ್ಟು ತೊಗೊಂಡು ಮಾಡ್ತಾರೋ. ಆದ್ರೆ ನಾನು ಗೋಧಿ ಹಿಟ್ಟಲ್ಲೇ ಮಾಡಿರ್ತೀನಿ. ಹೋಳಿಗೆ ಹಿಟ್ಟು ಇಲ್ಲಿ ಸಿಗಂಗೇನೂ ಇಲ್ಲ. ಮತ್ತು ಚಿರೋಟಿ ರವೆ ಮೈದಾ ಹಿಟ್ಟು ಹಾಕಿ ಮಾಡ್ಯಾರ ಹೋಳಿಗೆಗತ್ತೆ ಅಕ್ಕವು ಚಲೋ ಅಕ್ಕವು. ಆದ್ರೆ ಮತ್ತು ಮೈದಾ ಎಲ್ಲ ಮತ್ತು ಯೂಸ್ ಮಾಡಬೇಕಾಗ್ತತ್ತಲ್ಲ ಅಂಥೇಳಿ ನಾನು ಬರೀ ಗೋಧಿ ಹಿಟ್ಟಲ್ಲೇ ಮಾಡಿರ್ತೀನಿ. ಇವು ಚಲೋ ಅಕ್ಕವು. ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿನೇ ಕಲಿಸ್ಕೊಂಡಿನಿ ನೋಡ್ರಿ. ಯಾಕಂದ್ರೆ ಮಧ್ಯಾಹ್ನ ಊಟಕ್ಕೆ ಚಪಾತಿ ಮಾಡಿರಾತಂತೇಳಿ ಸ್ವಲ್ಪ ಜಾಸ್ತಿನ ನಾನು 2 ಟೈಮ್ಗೆ ಆಗುವಂಗೆ ಕಲಸಿಡಾಕತ್ತಿದ್ನಿ. ಒಂದು ಸ್ವಲ್ಪ ನಾವು ಒಂದು 10 ನಿಮಿಷ ಗೋಧಿ ಹಿಟ್ಟನ್ನು ಕಲಸಿಟ್ಟಿವಿ ಅಂತಂದ್ರೆ ಮೆತ್ತಗೆ ಆಯ್ತಂದ್ರೆ ಅದು ನೆನಿತಂದ್ರೆ ಚಪಾತಿ ಪರೋಟ ಎಲ್ಲ ಚಲೋ ಬರ್ತಾವೆ. ಹಾಗಾಗಿ ಫಸ್ಟ್ ನಾನು ನಾದಿಟ್ಬಿಟ್ನಿ. ನಾದಿಟ್ಟು ಹಾಗೆ ಎಲ್ಲ ಕಟ್ಟಿನೂ ಸ್ವಲ್ಪ ಒರೆಸ್ಕೊಂಡು ಅಲ್ಲಿಂದಲೇ ಒರೆಸ್ಕೊಂಡು ಬಿಟ್ಟಿರ್ತಾನೆ, ನಾನು ಬಿಡಂಗಿಲ್ಲ. ಈರುಳ್ಳಿ ಬಾಜಿ ಮಾಡಿರಾತಂಥೇಳಿ ಇವಾಗ ಈರುಳ್ಳಿನೂ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ಆಲೂ ಪರೋಟ ಜೋಡಿ ನಮ್ಮ ಮನೆಯವ್ರ ಚಟ್ನಿ ಅದು ತಿನ್ನಿರಿ ಅಂತಂದ್ರೆ ಒಲ್ಲೆ ಅಂತಾರೋ, ಪಲ್ಯನ ಬೇಕಂತಾರೋ. ಹಾಗಾಗಿ ಇವಾಗ ಈರುಳ್ಳಿ ಪಲ್ಯ ಮಾಡತ್ತೇನೆ. ಇದನ್ನು ನಾನು ಜಾಸ್ತಿನೇ ಮಾಡತ್ತಿದ್ನಿ, ಮಧ್ಯಾಹ್ನಕ್ಕೂ ಹಾಕತ್ತಂತೇಳಿ. ಸುಮಾರು 2 ಸರಿ ಅಡುಗೆ ಮಾಡ್ಕೊಂಡು ನಿಲ್ಬೇಕಾಗ್ತತಿ. ಬೆಳಗ್ಗೆ ಮಾಡುವಾಗ ಎಲ್ಲ ಬೇಗ ಮಾಡಿರಾತಂತೇಳಿ ನಾನು ಈರುಳ್ಳಿ ಬಾಜಿ ಮಾಡಕ್ಕೆ ನೋಡ್ರಿ ಸ್ವಲ್ಪ ಜಾಸ್ತಿ ಈರುಳ್ಳಿನ ಕಟ್ ಮಾಡ್ಕೊಳಕತ್ತಿದ್ನಿ. ಈರುಳ್ಳಿ ಬಾಜಿ ಅಂದ್ರೆ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ನೋಡ್ರಿ. ಅವರಂತೂ ಯಾವಾಗಲೂ ಕೇಳ್ತಿರ್ತಾರೆ, ಅವ್ರಿಗೆ ಯಾವುದಾದ್ರೂ ನಾನು ಇಷ್ಟ ಇಲ್ಲದೆ ಇರೋ ಪಲ್ಯ ಮಾಡೀನಿ ಅಂದ್ರೆ ಈರುಳ್ಳಿ ಬಜ್ಜಿ ಮಾಡು, ಬೇಗ ಆಗ್ತತಿ, ಬೇಗ ಈರುಳ್ಳಿ ಬಾಜಿ ಮಾಡು ಅಂತ ಅಂತಿರ್ತಾರೋ, ಅಷ್ಟಿಷ್ಟ ಅವರಿಗೆ. ಹಾಗಾಗಿ 2 ಟೈಮಿಗೂ ಆಗ್ತದಂತೇಳಿ ನಾನು ಈರುಳ್ಳಿ ಬಾಜಿನ ಮಾಡಕತ್ತಿದ್ನಿ. ಬಾಳಿಗೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೇನೆ ನೋಡ್ರಿ. ಹಾಕಿ ಈರುಳ್ಳಿ ಕರಿಬೇವು ಆಮೇಲೆ ಒಂದೇ ಒಂದು ಟೊಮೆಟೊ ಹಾಕ್ಕೊಳಕತ್ತೀನಿ ನಾನು. ಟೊಮೆಟೊ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಂತಂದ್ರೆ ಇಲ್ಲ. ಹಾಕಿ ಈರುಳ್ಳಿ ಎಲ್ಲ ಸಾಫ್ಟಾಗಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಆಮೇಲೆ ಗರಂ ಮಸಾಲೆ ಖಾರ ಹಾಕ್ಕೊಳಕತ್ತೀನಿ ನಾನು. ಇಲ್ಲಂತನ್ನೋರು ಮಾಮೂಲಿ ಖಾರದ ಪುಡಿ ಬರ್ತದಲ್ಲ ಅದನ್ನು ಹಾಕೋಬೋದು. ಮಸಾಲೆ ಖಾರ ಹಾಕ್ಕೊಂಡು ನಾನು ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ಇನ್ನೂ ಫ್ರೈ ಮಾಡ್ಬೇಕು ಇದನ್ನು, ಈರುಳ್ಳಿ ಇನ್ನೂ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ ಅಂತಂದ್ರೆ ಟೇಸ್ಟಿಯಾಗಿರೋ ಈರುಳ್ಳಿ ಬಾಜಿ ರೆಡಿ ಆಯಿತು. ಚಪಾತಿ ಜೋಡಿ ಅಂತೂ ಅಗದಿ ಮಸ್ತ್ ಕಾಂಬಿನೇಷನ್ ನೋಡ್ರಿ. ಇವಾಗ ಪಲ್ಯ ರೆಡಿ ಆಯಿತು. ಈ ಕಡೆ ಆಲೂಗಡ್ಡೆ ಏನು ಬೇಯಿಸಾಕಿಟ್ಟಿದ್ನಲ್ಲ ಅವು ಬೆಂದಿದ್ದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದು ನೋಡ್ರಿ. ಅದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಡ್ರೈ ಮ್ಯಾಂಗೋ ಪೌಡ್ರ್ ಹಾಕತ್ತೇನೆ ನಾನು. ಡ್ರೈ ಮ್ಯಾಂಗೋ ಪೌಡ್ರ್ ಹಾಕೋದ್ರಿಂದ ಪರೋಟ ಟೇಸ್ಟ್ ಅಂತೂ ಅಗದಿ ಮಸ್ತ್ ಟೇಸ್ಟ್ ಇರ್ತೈತಿ. ಹಾಗಾಗಿ ಡ್ರೈ ಮ್ಯಾಂಗೋ ಪೌಡ್ರ್ ಹಾಕ್ಕೊಂಡು ಲಾಸ್ಟಿಗೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ ಎಲ್ಲ ಏನು ಹಾಕೋಬಾರ್ದು, ಅದು ಅಷ್ಟೊಂದು ಟೇಸ್ಟ್ ಚಲೋ ಇರೋಂಗಿಲ್ಲ. ಬರೀ ಕೊತ್ತಂಬರಿ ಹಾಕ್ಕೊಂಡ್ರೆ ಸಾಕು. ಮತ್ತು ಡ್ರೈ ಮ್ಯಾಂಗೋ ಪೌಡ್ರ್ ಅಂತೂ ಹಾಕ್ಕೊಂಡು ಮಾಡಿ ನೋಡ್ರಿ, ಎಷ್ಟು ಟೇಸ್ಟ್ ಚಲೋ ಇರ್ತೈತಿ. ನಾನಂತೂ ಡ್ರೈ ಮ್ಯಾಂಗೋ ಪೌಡ್ರ್ ಮಿಸ್ ಮಾಡ್ದಂಗೆ ಹಾಕಿರ್ತೀನಿ. ಎಲ್ಲ ಆಲೂಗಡ್ಡೆ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿ ಕಲಸಿಟ್ಕೊಂಡು ಇವಾಗ ಪರೋಟ ಮಾಡಕತ್ತೀನಿ ನೋಡ್ರಿ. ಒಬ್ಬೊಬ್ಬರು ಹೋಳ್ಗೆ ಥರ ಮಾಡ್ತಾರೋ ಪರೋಟ, ಅಂದ್ರೆ ಹೋಳ್ಗೆ ಹುಳಿ ತುಂಬಿ ಮಾಡ್ತೀವಲ್ಲ ಹಂಗೆ ಮಾಡ್ತಾರೋ. ಆದರೆ ಸುಮಾರು ಜನಕ್ಕೆ ಆ ಥರ ಹುಳಿ ತುಂಬಕ್ಕೆ ಬರೋಂಗಿಲ್ಲ. ಹಂಗಿದ್ದವರು ಏನು ಮಾಡ್ಬೋದು ಅಂದರೆ ಈ ಥರ ನೋಡ್ರಿ, ನಾನು ಇವಾಗ ತೋರ್ಸತ್ತೇನಲ್ಲ ಇದು ಈಸಿಯಾಗಿ ಮಾಡ್ಬೋದು. ನಾವು ಮಾಮೂಲಿ ಚಪಾತಿ ಮಾಡ್ತೀವಲ್ಲ ಆ ರೀತಿ ನಾನು 2 ಸಣ್ಣ ಪೂರಿಗತ್ತೆ ನಾನು ಲಟ್ಟಿಸ್ಕೊಂಡು ಇವಾಗ ಆಲೂಗಡ್ಡೆನ ನಾವು ಒಂದು ಸ್ವಲ್ಪ ತೊಗೊಂಡು ಈ ರೀತಿ ನೋಡ್ರಿ ಉಂಡೆ ತೊಗೊಂಡು ಒಂಚೂರು ಅದನ್ನು ಪ್ರೆಸ್ ಮಾಡಿ ಇವಾಗ ಮಧ್ಯದಲ್ಲಿಟ್ಟು ನಾವು ಮೇಲ್ಗಡೆ ಇದೇನು ಇನ್ನೊಂದು ಲಟ್ಟಿಸಿಟ್ಕೊಂಡಿವಲ್ಲ ಪೂರಿ ಥರ ಅದನ್ನು ನಾವು ಮುಚ್ಚಿ ಕ್ಲೋಸ್ ಮಾಡಿದ್ದೀವಿ ಅಂತಂದ್ರೆ ನೋಡ್ರಿ ನೀಟಾಗಿ ಎಲ್ಲ ಇದನ್ನು ಹತ್ತಿಗೆ ಕ್ಲೋಸ್ ಮಾಡಿ ಚಪಾತಿ ಥರ ಲಟ್ಸೋದು. ಇದು ಈಸಿ ಮೆಥಡ ಮತ್ತು ಹರಿಯಂಗಿಲ್ಲ. ಅದಾದ್ರೆ ನಾವು ಅದನ್ನು ಹೋಳಿಗೆ ಥರ ತುಂಬಬೇಕು, ಅದು ಲಟ್ಟಿಸಿದಾಗ ಆ ಕಡೆ ಈ ಕಡೆ ಹೊರಗಡೆ ಬರ್ತದೆ ಆಲೂಗಡ್ಡೆ ಎಲ್ಲ. ಆದ್ರೆ ಇದು ಆ ಥರ ಏನೂ ಆಗಂಗಿಲ್ಲ ನೋಡ್ರಿ. ನೋಡ್ತಿರ್ಬೋದು ಎಷ್ಟು ಚಂದ ಪರೋಟ ರೆಡಿ ಆಗತ್ತಂತೇಳಿ.
ಸುಮಾರು ಜನಕ್ಕೆ ಆಲೂ ಅದು ಸ್ಟಫಿಂಗ್ ಎಲ್ಲ ಚಲೋ ಮಾಡ್ತಾರೆ, ಆಮೇಲೆ ಹಿಟ್ಟು ಎಲ್ಲ ಚಲೋ ನಾದ್ತಾರೆ. ಅದ್ರ ಲಟ್ಸುವಾಗ ಅವು ಚಲೋ ಆಗಂಗಿಲ್ಲ. ಮತ್ತು ಪರೋಟ ಇವು ದಪ್ಪಗಾದ್ರೂ ಅಷ್ಟೊಂದೇನು ಟೇಸ್ಟ್ ಚಲೋ ಇರೋಂಗಿಲ್ಲ. ಹಾಗಾಗಿ ಈ ರೀತಿ ಮಾಡ್ಬೋದು ನೋಡಿರಿ. ನಾನು ಇದೇ ರೀತಿ ನಾನು ಆಲೂ ಪರೋಟ ಮಾಡ್ತೀನಿ. ನೀಟಾಗಿ ತೆಳುವಾಗ ನಾವು ಆಲೂ ಪರೋಟನ ಲಟ್ಟಿಸ್ಕೊಂಡು ಇವಾಗ ಎಣ್ಣೆ ಹಾಕಿ ನಾನು ಎರಡೂ ಸೈಡ ನೀಟಾಗಿ ಬೇಯಿಸ್ಕೊಳಕತ್ತೀನಿ. ನೋಡ್ತಿರ್ಬೋದು, ನೋಡೋಕೆ ಎಷ್ಟು ಚಂದ ಕಾಣಿಸಕತ್ತೈತೆ ಅಂತೇಳಿ. ತೆಳುವಾಗ ಆದ್ರೆ ನೋಡ್ರಿ ತಿನ್ನೋಕೆ ಟೇಸ್ಟ್ ಬರ್ತೈತಿ. ದಪ್ಪಗ ಆತಂದ್ರೆ ಹಸಿ ಹಿಟ್ಟು ತಿಂದಂಗೆ ಆಕತಿ, ಅದಷ್ಟು ಚಲೋ ಅನ್ಸಂಗಿಲ್ಲ. ಮಾಡೋಕ್ಕೆ ಬರಲ್ಲನವರು ಇವಾಗ ನಾನು ಮಾಡಿ ತೋರಿಸಿನಲ್ಲ ಆ ರೀತಿ ನೀವು ಮಾಡ್ಬೋದು ನೋಡ್ರಿ. ಇವಾಗ ಬೆಳಗಿನ ನಾಷ್ಟ ಈರುಳ್ಳಿ ಬಾಜಿ, ಪರೋಟ ಮತ್ತು ಮೊಸರು ಇಷ್ಟು ಹಾಕ್ಕೊಂಡು ನಾವು ಇವಾಗ ನಾಷ್ಟ ಮಾಡಾಕತ್ತೀವಿ. ನಾಷ್ಟ ಮಾಡಿ ಹಂಗೆ ನಾನು ಮನೆಯೆಲ್ಲ ಕಸ ಗುಡಿಸ್ಕೊಳಕತ್ತಿದ್ನಿ. ಸಂಡೇ ಅಂತಂದ್ರೆ ಸ್ವಲ್ಪ ಏಳೋದು ಲೇಟನೇ ಆಗಿರ್ತೈತಿ. ಮತ್ತು ಇನ್ನೊಂದು ಏನಂದ್ರೆ ಸಾನ್ವಿ ಸ್ಕೂಲ್ ಇನ್ನೇನು ಶುರು ಆಗ್ತೈತಿ. ಇನ್ನೊಂದು ವಾರ ಆದಮೇಲೆ ಬೇಗ ಹೇಳೋದು ಐತಂಥೇಳಿ ನಾನು ಇನ್ನು ಸ್ವಲ್ಪ ಲೇಟ್ ಆಗೋವರೆಗೂ ಮಲಗಿರ್ತೀನಿ. 7 ಗಂಟೆ 7:15 ಹೇಳ್ತೀನಿ. ಇನ್ನೇನೊಂದು ವಾರ ಆದಮೇಲೆ ಸ್ಕೂಲ್ ಶುರು ಆಯ್ತಂದ್ರೆ ದಿನ ನಾವು ಬೇಗ ಹೇಳಲೇಬೇಕು. ಎಂಥದೈತಂದ್ರೂ ಹೇಳಬೇಕು. ಸ್ಯಾಟರ್ಡೆ ಸಂಡೇ ರೆಸ್ಟ್ ಸಿಗ್ತತಿ, ಆದರೂ ನಾನು ಅವತ್ತಿನ ದಿವಸನೂ ಎದ್ದೆಲ್ಲ ಕೆಲಸಗಳು ಮಾಡ್ಕೊಳ್ಳೇಬೇಕಲ್ಲ. ಸ್ಕೂಲ್ ಶುರುವಾದ್ರಂತೂ ಡಬಲ್ ಕೆಲಸ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಸ್ವಲ್ಪ ನಾನು ಲೇಟಾಗಿ ಎದ್ದಿದ್ನಿ. ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇವಾಗ ಸಿಂಕ್ ಸ್ವಲ್ಪ ತೊಳೆಯೋದಿತ್ತು. ಇದನ್ನು ಸ್ನಾನಕ್ಕೂ ಮುಂಚೆ ತೊಳೆದ ಸ್ನಾನಕ್ಕೆ ಹೋದ್ರೆ ಆತಂತೇಳಿ ಸಿಂಕ್ ಎಲ್ಲ ತೊಳೆಯತ್ತೀನಿ ನೋಡ್ರಿ. ಇದನ್ನಂತೂ ವೀಕ್ಲಿ ಒನ್ಸ್ ನಾನು ಮಿಸ್ ಮಾಡ್ದಂಗೆ ತೊಳಿತೀನಿ. ಅಷ್ಟು ತೊಳೆದ್ರೂ ಅಷ್ಟೇ ಧೂಳಾಗಿರ್ತತಿ. ಅಂದ್ರೆ ಗಲೀಜಾಗಂಗಿಲ್ಲ. ಕೆಳಗಡೆ ಸಿಂಕದು ಎಲ್ಲ ಧೂಳು ಬಂದಿರ್ತತಿ. ಅದು ಎಲ್ಲಿಂದ ಬರ್ತೈತೋ ಗೊತ್ತಿಲ್ಲ ಧೂಳು. ಹಾಗಾಗಿ ವಾರಕ್ಕೊಂದು ಸರಿ ನಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ. ಅಲ್ಲೇ ಒಂದು ಮನಿ ಪ್ಲ್ಯಾಂಟ್ ಇಟ್ಟನಲ್ಲ, ಅದನ್ನು ಅಷ್ಟೇ ನೀರು ಚೇಂಜ್ ಮಾಡಿರ್ತೀನಿ. ಅವಾಗ ಅದು ನೀಟಾಗಿ ಬೆಳೀತತಿ. ನಾವು ನೀರದು ಚೇಂಜ್ ಮಾಡಿದೆ ನೀಟಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಮನಿ ಪ್ಲ್ಯಾಂಟು ನೀಟಾಗಿ ಬೆಳೆಯೋದನ್ನೇ ಇಲ್ಲ. ಮನಿ ಪ್ಲ್ಯಾಂಟು ಮನೆ ಒಳಗೆ ಅದು ಒಣಗಬಾರ್ದಂತ ನೀಟಾಗಿ ಹಂಗೆ ಹಸಿರಾಗೆ ಇರಬೇಕು. ಹಾಗಾಗಿ ಅವಾಗವಾಗ ನಾನು ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಸಿಂಕ್ ಎಲ್ಲ ತೊಳೆದು ಬಂದು ಸ್ನಾನ ಮಾಡ್ಕೊಂಡು ಬನ್ನಿ. ನಾನು ಸ್ನಾನ ಮಾಡ್ಕೊಂಡು ಬಂದು ಇನ್ನೇನು ಮಧ್ಯಾಹ್ನಕ್ಕೆ ಊಟದ್ದೆಲ್ಲ ಇತ್ತು. ರೈಸನ್ನು ಮಾಡಿದ್ನಿ. ಹಾಲು ಮೊಸರದು ಹಾಕ್ಕೊಂಡು ತಿಂದ್ರಾತಂತೇಳಿ ಸಾರದು ಏನು ಮಾಡೋಕ್ಕೆ ಹೋಗಲಿಲ್ಲ. ಬರೀ ರೈಸ್ ಅಷ್ಟು ಮಾಡಿಟ್ಟು ಎಲ್ಲ ಕಿಚನ್ ಅದು ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ನಾಮಲೇಖನ ಬರೆಯೋಕೆ ಶುರು ಮಾಡಿರಾತಂತೇಳಿ ನಾಮಲೇಖನ ಬರೆಯಾಕತ್ತೀನಿ ನೋಡ್ರಿ. ಊಟದ ಟೈಮ್ವರೆಗೂ ಬರೋದ್ರಾತು. ಮತ್ತು ಆಮೇಲೆ ಊಟ ಮಾಡಿ ಇನ್ನೊಂದು ಸ್ವಲ್ಪ ಬರೋದ್ರಾತಂತೇಳಿ ಶುರು ಮಾಡೀನಿ. ಒಂದು ದಿನಕ್ಕೆ ನಾವು ಎಷ್ಟು ಆಗ್ತದಲ್ಲ ಅಷ್ಟು ಬರಿಬೋದು. ನಾನಂತೂ ಈಗ ಒಂದು 2-3 ದಿವಸದಿಂದ ದಿನ 1000 ಬರೆಯತ್ತೇನೆ ನೋಡ್ರಿ. 1000 ಬರೆಯೋಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಿ. ನಾನು ಫ್ರೀ ಇದ್ನಂದ್ರೆ ಬರೆದಿರ್ತೀನಿ. ಇಲ್ಲಂತಂದ್ರೆ ಅಷ್ಟೇ ಒಂದು 500-600 ಬರೆದ ಎತ್ತಿಟ್ಟಿರ್ತೀನಿ. ಆದರೆ ದಿನ ಮಾತ್ರ ಒಟ್ಟು ಮಿಸ್ ಮಾಡೋಂಗಿಲ್ಲ. ಎಷ್ಟೊತ್ತಾದರೂ ಆಯಿತು, ಒಂದು ಅರ್ಧ ಗಂಟೆ ಆದರೂ ನಾನು ಫ್ರೀ ಮಾಡಿಕೊಂಡು ಈ ನಾಮಲೇಖನನ ಬರೆದಿರ್ತೀನಿ. ನಾಮಲೇಖನ ಬರೆದು ಮತ್ತು ಮಧ್ಯಾಹ್ನ ಊಟದ ಟೈಮ್ ಆಯಿತು. ನಮ್ಮ ಮನೆಯವ್ರು ಬಂದಿದ್ದರು. ಅವ್ರದ್ದು ಇವತ್ತು ಕೆಲಸ ಇತ್ತು. ಸಂಡೇ ಆಗಿದ್ರೂ ಅವರು ಕೆಲಸಕ್ಕೆ ಹೋಗಿದ್ರು. ಬಂದಮೇಲೆ ಅವರು ಬರೀ ಈರುಳ್ಳಿ ಬಾಜಿ ಅಂತನಂತಲೇ ಇನ್ನೊಂದು ಏನಾರ ಪಚಡಿ ಅದು ಮಾಡಂತಂದರು. ಸರಿ ಆಯ್ತು ಅಂತೇಳಿ ನಾನಿವಾಗ ಪಚಡಿ ಮಾಡತ್ತೀನಿ ನೋಡ್ರಿ. ಪಚಡಿ ಮಾಡೋಕ್ಕೆ ಈರುಳ್ಳಿ, ಟೊಮ್ಯಾಟೊ, ಸೌತೆಕಾಯಿ, ಕೊತ್ತಂಬರಿ ಇಷ್ಟು ಕಟ್ ಮಾಡ್ಕೊಳಕತ್ತಿದ್ನಿ. ಬೇಕಂದ್ರೆ ಕ್ಯಾರೆಟನ್ನು ತುರಿದು ಹಾಕೋಬೋದು. ನಾನು ಕ್ಯಾರೆಟ್ ಎಲ್ಲ ಏನೂ ಹಾಕತ್ತಿರಲಿಲ್ಲ. ಎಲ್ಲ ತರಕಾರಿನ ಕಟ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕಿದ್ದೀನಿ. ಅದಕ್ಕೆ ಮೊಸರು ಮತ್ತು ಹಸಿ ಖಾರ, ಉಪ್ಪು ಹಾಕ್ಬೇಕು ನೋಡ್ರಿ. ಹಸಿ ಖಾರ ಹಾಕಿರೋನ ಪಚಡಿ ಟೇಸ್ಟ್ ಚಲೋ ಇರ್ತೈತಿ. ನಾನಂತೂ ಫ್ರಿಜ್ ಒಳಗೆ ಖಾರ ಮಾಡಿಟ್ಟಿರ್ತೀನಿ. ಅದರೊಳಗೆ ಒಂಚೂರ ಖಾರ ಹಾಕಿ ಉಪ್ಪು ಹಾಕಿ ನಾವು ಮಿಕ್ಸ್ ಮಾಡಿದ್ವಿ ಅಂದ್ರೆ ಪಚಡಿ ರೆಡಿ ಆಯಿತು. ನಾನು ಇವರು ಅದರ ಈರುಳ್ಳಿ ಬಾಜಿ ಒಂದು ತಿಂತಾರಂತೇಳಿ ಏನೂ ಮಾಡಲಿಲ್ಲ. ಆದರೆ ಅವ್ರು ಇನ್ನೇನು ನಾನು ಚಪಾತಿ ಮಾಡೋಕ್ಕೆಲ್ಲ ನೋಡ್ರಿ ರೆಡಿ ಮಾಡ್ಕೊಂಡಿನಿ. ಬಂದವ್ರನ್ನ ಪಚಡಿ ಮಾಡಂತಂದರು. ಸರಿ ಆಯ್ತು ಅಂತೇಳಿ ಪಚಡಿಯನ್ನು ಮಾಡಿ ಎತ್ತಿಟ್ಟು ಇವಾಗ ನಾನು ಮತ್ತು ಚಪಾತಿನ ಮಾಡಕತ್ತೀನಿ ನೋಡ್ರಿ. ಬೆಳಗ್ಗೆ ಪರೋಟ ತಿಂದಿದ್ದೀವಿ. ಅದಿನ್ನು ಆಲೂ ಸ್ಟಫಿಂಗ್ ಹಂಗೆ ಐತಿ. ನಾನು ಇವಾಗ ಪರೋಟ ಮಾಡಿಕೊಡ್ಲನ್ನಿ. ನಮ್ಮನೆಯವ್ರು ಬೆಳಗ್ಗೆ ತಿಂದಿವಲ್ಲ, ಬೇಡ ಇನ್ನು ಚಪಾತಿನ ಮಾಡಂತಂದರು. ಸರಿ ಆಯ್ತು ಅಂತೇಳಿ ಚಪಾತಿ ನಮ್ಮನೆಯವ್ರಿಗೆ ಮಾಡೀನಿ. ಸಾನ್ವಿಗೆ ಮಾತ್ರ ಒಂದು ಪರೋಟ ಮಾಡಿಕೊಟ್ನಿ. ಅಕ್ಕಿ ಪರೋಟನ ಬೇಕಂದ್ಲು. ಆಕಿಗೆ ಒಂದು ಪರೋಟ ಮಾಡಿ ಇವರಿಗೆ ಚಪಾತಿ ಮಾಡಿಕೊಡಕತ್ತೀನಿ. ಇನ್ನು ಚಪಾತಿ ಮಾಡಿ ಊಟ ಮಾಡ್ಬೇಕು ನೋಡ್ರಿ. ರೈಸು ಮಾಡಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಪಚಡಿ, ಈರುಳ್ಳಿ ಬಾಜಿ, ಚಪಾತಿ ಮತ್ತು ರೈಸ್ ಇಷ್ಟ ಊಟಕ್ಕೆ ಮಾಡಿದ್ದು ನೋಡ್ರಿ ಇವತ್ತು. ಹಾಯ್ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 7:30 ಆಗೈತೆ ನೋಡ್ರಿ. ಮಧ್ಯಾಹ್ನದ ವ್ಲಾಗ್ನ ಮತ್ತು ಇವಾಗ ನಾನು ಕಂಟಿನ್ಯೂ ಮಾಡಕತ್ತೀನಿ. ಊಟ ಮಾಡಿದಾದ್ಮೇಲೆ ಮತ್ತು ನಾನು ನಾಮಲೇಖನ ಬರ್ಕೊತ ಕುಂತ್ಬಿಟ್ನಿ. ಸಂಜೆವರೆಗೂ ನೋಡ್ರಿ ಒಂದು 6 ಗಂಟೆವರೆಗೂ ಬರದ್ನಿ. 6 ಗಂಟೆಗೆ ಎದ್ದು ಮನೆ ಕಸ ಎಲ್ಲ ಹೊಡೆದು ದೇವ್ರಿಗೆ ದೀಪ ಹಚ್ಚಿ ಇವಾಗ ಹಾಲು ಕಾಯಕ್ಕಿಟ್ಟನಿ.
ನಮ್ಮ ಮನೆಯವ್ರು ಇವತ್ತು ರಾತ್ರಿ ಊಟಕ್ಕೆ ಇರಂಗಿಲ್ಲ. ಅವ್ರಿಗೆ ಯಾರ್ದೋ ಫ್ರೆಂಡ್ದು ಒಬ್ಬರದ್ದು ಬರ್ಡೇ ಐತೆ ಅಂತೇಳಿ ಅಲ್ಲಿಗೆ ಹೋಗ್ಯಾರು. ಅವ್ರು ಅಲ್ಲೇ ಊಟ ಮುಗಿಸ್ಕೊಂಡು ಬರ್ತಾರೋ. ಇನ್ನು ಸಾನ್ವಿಗೆ ನನಗೆ ಇಬ್ಬರಿಗೇನೆ ಸ್ವಲ್ಪ ಅಡುಗೆನೂ ಐತಿ. ಅನ್ನ ಅಂತೂ ಮಾಡಿದ್ದು ನಮ್ಮ ಮನೆಯವ್ರು ಇಷ್ಟು ಉಂಡಾರು, ನಾವಂತೂ ಉಂಡೇನೇ ಇಲ್ಲ, ಹಂಗೆ ಐತಿ ರೈಸ. ಮತ್ತು ಸ್ವಲ್ಪ ಸಾಂಬಾರನ್ನು ಐತಿ, ನೋಡಬೇಕು ಏನಾದರೂ ಮಾಡ್ಕೋಬೇಕು ತಿನ್ನೋಕೆ. ಮತ್ತು ಬೆಳಿಗ್ಗೆ ನಾನು ಆಲೂ ಪರೋಟ ಮಾಡಿದ್ನಲ್ಲ, ಆಲೂ ಪರೋಟ ಮಾಡಿದ್ದು ನೋಡ್ರಿ. ಆಲೂ ಇನ್ನೂ ಇಷ್ಟುಕೊಂಡು ಮಿಕ್ಕೈತಿ, ದೊಡ್ಡ ಬುಟ್ಟೆ ಒಳಗೆ ಇತ್ತಿದ್ದು ತೆಗೆದಿವಾಗ ಇದ್ರೊಳಗೆ ಇಟ್ಟೆ ನಾನು. ಇದನ್ನೇನು ಮಾಡ್ತೇನೆಂದರೆ ಆಲೂ ಬೋಂಡ ಮಾಡ್ತೀನಿ. ಪ್ರತಿ ಸಾರಿ ನಾನು ಆಲೂ ಪರೋಟ ಮಾಡಿದಾಗಷ್ಟೇ ಈ ರೀತಿ ಆಲೂ ಮಿಕ್ತೆ ಅಂದ್ರೆ ಆಲೂ ಬೋಂಡ ಮಾಡಿಬಿಟ್ಟಿರ್ತೀನಿ. ಅಂದ್ರೆ ಸುಮ್ಮ ವೇಸ್ಟ್ ಆಗೋದಿಲ್ಲ ಆಲೂಗಡ್ಡೆ ಅಂತೇಳಿ, ಇಲ್ಲಾಂದ್ರೆ ನೋಡ್ರಿ ಇಷ್ಟುಕೊಂಡು ವೇಸ್ಟ್ ಆಗ್ತೈತಿ. ಈಗ ಆಲೂ ಬೋಂಡ ಮಾಡ್ರೆ ಸಂಜೆಗೆ ಚಾದಾಗ ಆಕತಿ, ಹಾಗಾಗಿ ಇವಾಗ ಮಾಡ್ತೇನಂತ. ಅದೇನು ಸಿಂಪಲ್ ನೋಡ್ರಿ ಮಾಡೋದು. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಒಂದೀಟ ಉಪ್ಪು ಖಾರ ಹಾಕೋದು, ಅಜ್ವಾನ, ಒಂದೀಟ ಸೋಡಾ ಹಾಕಿಟ್ಟು ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳೋದು. ಆಲೂಗಡ್ಡೆ ಏನೈತಲ್ಲ ಇದನ್ನ ಉಂಡೆ ಉಂಡೆ ಮಾಡಿ ನಾವು ಎಣ್ಣೆ ಒಳಗೆ ಫ್ರೈ ಮಾಡಿದ್ದೀವಿ ಅಂತಂದ್ರೆ ಆಲೂ ಬೋಂಡ ರೆಡಿ ಆಗಿಬಿಡ್ತೈತಿ. ಇವಾಗ ನನಗೂ ಏನಾದರೂ ತಿನ್ಬೇಕಂತೇಳಿ ಅನ್ಸಕತ್ತೈತಿ, ಹಾಗಾಗಿ ಇವಾಗ ಮಾಡ್ತೇನಂತ. ನಾನು ಒಂದಷ್ಟು ವಿಡಿಯೋದಲ್ಲಿ ತೋರಿಸಿದನಂತ ಅನಿಸ್ತತಿ, ನನಗೂ ಸರಿಯಾಗಿ ಅಷ್ಟೊಂದು ನೆನಪಿಲ್ಲ. ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡೇನೋ ಇಲ್ಲೋ ಗೊತ್ತಿಲ್ಲ. ಇಲ್ಲೇ ಇತ್ತು ನೋಡ್ರಿ ಕಡ್ಲೆ ಹಿಟ್ಟೆ, ಅಲ್ಲಿ ಓದಿಟ್ಬಿಟ್ಟನಿ, ಇಲ್ಲೆಲ್ಲ ಹೊರ್ಕಡತೀನಿ. ಫಸ್ಟ್ ಎಣ್ಣೆ ಕಾಯಕ್ಕೆ ಇಟ್ಬಿಡ್ತೀನಿ, ಯಾಕಂದ್ರೆ ಇದು ಭಾಳ ತಗೋದಿಲ್ಲ, ಹಾಗಾಗಿ ಫಸ್ಟ್ ಎಣ್ಣೆ ಕಾಯಕ್ಕೆ ಇಟ್ಬಿಡ್ತೀನಿ. ನಿನ್ನೆ ಮೊನ್ನೆ ಏನೋ ಶಾರ್ಟ್ಗೇನೋ ಕರೆದಿದ್ದು ನಾನು, ಅದು ಐತಿ ಎಣ್ಣೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕಿಡ್ತೀನಿ. ಇನ್ನು ಒಂದೆರಡು ಪಾತ್ರೆ ಅದಾವ ನೋಡ್ರಿ, ಪಾತ್ರೆ ತೊಳಿಬೇಕು. ಈ ರೆಸಿಪಿನ ಶೂಟ್ ಮಾಡ್ಕೋಬೇಕು ಅಂದ್ಕೊಳ್ಳೋಷ್ಟರಲ್ಲಿ ಕರೆಂಟ್ ಹೋಗ್ಬಿಟ್ಟು ನೋಡ್ರಿ, ಹಾಗಾಗಿ ನಾನು ವಿಡಿಯೋನ ಮಾಡ್ಕೊಳ್ಳಿಲ್ಲ. ಇನ್ನೊಂದು ಸರಿ ಯಾವಾಗಾದರೂ ಮಾಡೀನಿ ಅಂದರೆ ಆವಾಗ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇನ್ನು ಊಟ ಮಾಡ್ಬೇಕು ನೋಡ್ರಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್.